ಆ ದುರ್ಗಾ ಪರಮೇಶ್ವರಿ ದೇವಿಯನ್ನು ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸುತ್ತಾ ಎಲ್ಲರೂ ಜೊತೆಯಾಗಿ ದುರ್ಗಾ ಗಾಯತ್ರಿ ಮಂತ್ರವನ್ನು ಪಠಿಸೋಣ. ಎಲ್ಲರೂ ವಜ್ರಾಸನ ಸ್ಥಿತಿಯಿಂದ ಅಧೋಮುಖ ವಜ್ರಾಸನ, ಷಡಂಗಾಸನ, ದೀರ್ಘವಾದ ರೇಚಕವನ್ನು ಮಾಡುತ್ತಾ ಸಿಂಹಗರ್ಜನೆ, ಪೂರಕವನ್ನು ಮಾಡುತ್ತಾ ಎಡ ಶ್ವಾನಾಸನ, ನಿಧಾನವಾಗಿ ರೇಚಕ ಮಾಡುತ್ತಾ ಎಡಗಾಲು ಪಕ್ಕಕ್ಕೆ, ಪೂರಕವನ್ನು ಮಾಡುತ್ತಾ ವೀರಭದ್ರಾಸನ ಸ್ಥಿತಿಗೆ ಬರೋಣ. ಸ್ಥಿತಿಯಲ್ಲಿ 2 ಬಾರಿ ಉಸಿರಾಟ ದೀರ್ಘವಾಗಿರಲಿ. ನಿಧಾನವಾಗಿ ರೇಚಕ ಮಾಡುತ್ತಾ ಜಾನುಶೀರ್ಷಾಸನ ಹಂತ 1, ಪೂರಕವನ್ನು ಮಾಡುತ್ತಾ ಹಂತ 2, ರೇಚಕವನ್ನು ಮಾಡುತ್ತಾ ಹಂತ 3. ಸ್ಥಿತಿಯಲ್ಲಿ 2 ಬಾರಿ ದೀರ್ಘವಾದ ಉಸಿರಾಟ. ನಿಧಾನವಾಗಿ ಪೂರಕ ಮಾಡುತ್ತಾ ಜಾನುಶೀರ್ಷಾಸನ ಹಂತ 2, ರೇಚಕವನ್ನು ಮಾಡುತ್ತಾ ಹಂತ 1, ಪೂರಕವನ್ನು ಮಾಡುತ್ತಾ ಬದ್ಧ ಕೋನಾಸನ ಸ್ಥಿತಿಗೆ, ಷಡಂಗಾಸನ ಸ್ಥಿತಿಗೆ ಬರೋಣ. 1 ಬಾರಿ ಮಾರ್ಜಾಲ ಶ್ವಾಸವನ್ನು ಜೋಡಿಸಿಕೊಳ್ಳೋಣ. ಪೂರಕ, ರೇಚಕ, ಪೂರಕವನ್ನು ಮಾಡುತ್ತಾ ಬಲ ಶ್ವಾನಾಸನ, ರೇಚಕವನ್ನು ಮಾಡುತ್ತಾ ಬಲಗಾಲು ಪಕ್ಕಕ್ಕೆ, ಪೂರಕವನ್ನು ಮಾಡುತ್ತಾ ಉಸಿರಾಟ, ಉಸಿರಾಟ, ಪೂರಕವನ್ನು ಮಾಡುತ್ತಾ ಶೀರ್ಷಾಸನ ಹಂತ 2, ರೇಚಕವನ್ನು ಮಾಡುತ್ತಾ ಹಂತ 1, ಪೂರಕವನ್ನು ಮಾಡುತ್ತಾ ಬದ್ಧ ಕೋನಾಸನ ಸ್ಥಿತಿಗೆ ಬರೋಣ. ಇನ್ನಷ್ಟು ಉಸಿರನ್ನು ತೆಗೆದುಕೊಂಡು ಸ್ವಲ್ಪ ಹಿಂದಕ್ಕೆ ಬಾಗಿ ರೇಚಕವನ್ನು ಮಾಡುತ್ತಾ ಅಧೋಮುಖ ಬದ್ಧ ಕೋನಾಸನ, ಪೂರಕವನ್ನು ಮಾಡುತ್ತಾ ಮೇಲಕ್ಕೆ ಬರೋಣ. ಕಾಗಾಸನ ಸ್ಥಿತಿ, ಅಲ್ಲಿಂದ ವೀರಾಸನ ಸ್ಥಿತಿಗೆ ಹೋಗೋಣ. ನಿಧಾನವಾಗಿ ರೇಚಕವನ್ನು ಮಾಡುತ್ತಾ ಸುಪ್ತ ವೀರಾಸನ ಸ್ಥಿತಿಗೆ ಹೋಗೋಣ. ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ ಇರಲಿ. ಪೂರಕವನ್ನು ಮಾಡುತ್ತಾ ವೀರಾಸನ ಸ್ಥಿತಿಗೆ ಬರೋಣ. ನಂತರ ಮಂಡೂಕಾಸನ ಸ್ಥಿತಿ, ಪೂರಕವನ್ನು ಮಾಡುತ್ತಾ ಸ್ವಲ್ಪ ಹಿಂದಕ್ಕೆ ಬಾಗಿ ರೇಚಕವನ್ನು ಮಾಡುತ್ತಾ ಅಧೋಮುಖ ಮಂಡೂಕಾಸನ, ಗಲ್ಲ ಮ್ಯಾಟಿಗೆ ಸ್ಪರ್ಶವಾಗುವ ಅನುಭವ ಇರಲಿ. ಪೂರಕವನ್ನು ಮಾಡುತ್ತಾ ಮೇಲಕ್ಕೆ ಬರೋಣ. ಅಣ್ಣಂದಿರು ಅಷ್ಟಾಂಗ ನಮಸ್ಕಾರ, ಅಕ್ಕಂದಿರು ಅಧೋಮುಖ ವಜ್ರಾಸನ, ಮೊದಲಿಗೆ ಬಲಗಾಲು, ನಂತರ ಎಡಗಾಲು. ಅಣ್ಣಂದಿರು ಅಧೋಮುಖ ವಜ್ರಾಸನ ಸ್ಥಿತಿಗೆ ಬರೋಣ. ಎಲ್ಲರೂ ವಜ್ರಾಸನ ಸ್ಥಿತಿಗೆ ಬರೋಣ. ಕಣ್ಣು ಮುಚ್ಚಿಕೊಂಡೇ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಗಮನಿಸಿಕೊಳ್ಳಿ.